ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಗುದ್ದೆಪ್ಪನ ಮಠದ ಅಮಾಯಕ ಜಂಗಮನ ಮೇಲೆ ತಾಲೂಕಿನ ಅಧಿಕಾರಿಗಳು ಪೊಲೀಸರು ಸುಳ್ಳು ಕೇಸುಗಳನ್ನು ಹಾಕಿ ಬೆದರಿಕೆ ಒಡ್ಡಿ ದರ್ಪ ತೋರ್ತಾ ಇದ್ದಾರೆ. ಇದಕ್ಕೆ ಕ್ಷೇತ್ರದ ಶಾಸಕ ಬಸವರಾಜ ರಾಯರೆಡ್ಡಿ ಕುಮ್ಮಕ್ಕು ಕೊಡ್ತಾ ಇದ್ದಾರೆ ಎಂದು ಗುದ್ದೆಪ್ಪನ ಮಠದ ಭಕ್ತ ಮಾರುತಿ ಗಾವರಾರೆ ಹೇಳಿದ್ದಾರೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಶಾಸಕರಾದವರು ಪ್ರತಿಯೊಬ್ಬ ಕಷ್ಟ ಸುಖವನ್ನ ಕೇಳಬೇಕು. ಅಧಿಕಾರ ಇದೆ ಅಂತ ಮನಸ್ಸು ಇಚ್ಛೆ ಅಧಿಕಾರಿಗಳನ್ನ ಬಳಸಿಕೊಂಡು ದರ್ಪ ತೋರಬಾರದು. ಅಧಿಕಾರ ಯಾವತ್ತೂ ಕೂಡ ಶಾಶ್ವತವಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟಿಸುವ ಹಕ್ಕು ಪ್ರತಿಯೊಬ್ಬರಿಗೂ ಇದೆ. ಒಂದು ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿದ್ದರ ನೆಪ ಮಾಡಿಕೊಂಡು ಬ್ಯಾನರ್ ವಿಷಯವನ್ನ ಇಟ್ಕೊಂಡು ಗುದ್ದೆಪ್ಪನ ಮಠದ ಸ್ಥಳೀಯರಿಗೆ ಸೇವಾದಾರಿಗೆ ಸಮಾಜದಲ್ಲಿ ಶಾಂತಿ ಭಂಗ ಉಂಟು ಮಾಡಲು ಯತ್ನಿಸ್ತಾ ಇದ್ದೀರಿ ಎಂದು ಸಮನ್ಸ್ ನೀಡಿ ಸುಳ್ಳು ಪ್ರಕರಣವನ್ನ ದಾಖಲಿಸಿ ಹೆದರಿಸಿ ಬೆದರಿಸುವ ಕೆಲಸ ಮಾಡ್ತಾ ಇದ್ದಾರೆ. ಗುದ್ದೆಪ್ಪನ ಮಠದ ಜಾಗದಲ್ಲಿಯೇ ಸರ್ಕಾರಿ ಕಚೇರಿ ಕಟ್ಟಡವನ್ನ ನಿರ್ಮಾಣ ಮಾಡಬೇಕು ಅಂತ ಹಠಕ್ಕೆ ಬಿದ್ದವರಂತೆ ಶಾಸಕರು ತಾಲೂಕಿನ ಆಡಳಿತ ಅಧಿಕಾರಿಗಳು ಪೊಲೀಸರ ಮೂಲಕ ಅಧಿಕಾರ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಈ ಹಿಂದೆ ಹಾಲಪ್ಪ ಆಚಾರ್ ಅವರು ಶಾಸಕರಿದ್ದಾಗ ಕೊಪ್ಪಳ ಮುಖ್ಯ ರಸ್ತೆಗೆ ಹೊಂದಿಕೊಂಡಂತೆ 18 ಎಕರೆ ಜಮೀನನ್ನ ಭೂ ಸ್ವಾಧೀನ ಪ್ರಕ್ರಿಯೆ ನಡೆಸಿದ್ರು. ಚುನಾವಣೆ ಘೋಷಣೆ ಆಗಿದ್ರಿಂದ ಮುಂದುವರಿಸಲು ಆಗಲಿಲ್ಲ. ರಾಯರೆಡ್ಡಿ ಶಾಸಕರಾದ ಮೇಲೆ ಸರ್ಕಾರಕ್ಕೆ ಸೆಸ್ ಹಣ ಪಾವತಿ ಮಾಡಿದ್ರೆ ಇವತ್ತು ಆ 18 ಎಕರೆ ಜಮೀನಿನಲ್ಲಿ ಕಚೇರಿಗಳನ್ನ ಕಟ್ಟಬಹುದಾಗಿತ್ತು. ಆದರೆ ಶಾಸಕರು ಅದನ್ನ ಮಾಡುವುದನ್ನ ಬಿಟ್ಟು ಹಿಂದೂಗಳ ಭೂಮಿಗೆ ಕೈ ಹಾಕಿದ್ದಾರೆ. ಶುಕ್ರವಾರದಂದು ನಮ್ಮ ಹಕ್ಕು ನಮ್ಮ ಭೂಮಿ ಅಜ್ಜನ ಭೂಮಿ ಉಳಿಸಿ ಆಂದೋಲನ ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ಗುದ್ದೆಪ್ಪನ ಮಠದ ಭೂಮಿಯಲ್ಲಿ ಸುಮಾರು 55 ಎಕರೆ ಜಾಗವನ್ನು ಸರ್ಕಾರಿ ಕಟ್ಟಡಗಳಿಗೆ ಬಳಸಿಕೊಂಡಿದ್ದಾರೆ. ಕೆಎಲ್ಇ ಸಂಸ್ಥೆಗೆ ಲೀಸ್ ರೂಪದಲ್ಲಿ ಭೂಮಿ ಕೊಟ್ಟಿದ್ದಾರೆ. ಅದರ ಹಣ ಯಾರಿಗೆ ಹೋಗುತ್ತದೆಯೋ ಗೊತ್ತಿಲ್ಲ ಅಂತ ಕಿಡಿಕಾರಿದ್ರು. ನಂತರ ಸುರೇಶ್ ಬಳುಟಗಿ ಮಾತನಾಡಿ, ಗುದ್ದೆಪ್ಪನ ಮಠದ ಜಾಗದಲ್ಲಿ ನವೋದಯ, ಆರ್ಟಿಐ ಕಾಲೇಜು, ಮೊರಾರ್ಜಿ ವಸತಿ ಶಾಲೆ, ಕೆಎಲ್ಇ ಕಾಲೇಜು ಸೇರಿ ಸಾಕಷ್ಟು ಭೂಮಿಯನ್ನ ಕಳೆದುಕೊಂಡು ತ್ಯಾಗ ಮಾಡಿದ್ದಾರೆ. ಇರುವ ಭೂಮಿಯನ್ನ ಜಾತ್ರೆಯ ಮಾಡಲು ಅನುಕೂಲವಾಗಲು ಅಲ್ಲಿ ಕಟ್ಟಡವನ್ನ ನಿರ್ಮಾಣ ಮಾಡದೇ ಇರುವುದು ಸೂಕ್ತ ಅಂತ ಹೇಳಿದ್ರು. ನಂತರ ನಾಗಪ್ಪ ಕಲ್ಮನಿ ಮಾತನಾಡಿ, ಗುದ್ದೆಪ್ಪನ ಮಠಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಕಾಣಿಕೆ ರೂಪದಲ್ಲಿ ಹಣ ಬರುತ್ತೆ. ಆದ್ರೆ ಇಲ್ಲಿಯ ತನಕ ಹೊರ ಜಿಲ್ಲೆಗಳಿಂದ ಬರುವ ಭಕ್ತಾದಿಗಳಿಗೆ ಮೂಲ ಸೌಕರ್ಯ ಕಲ್ಪಿಸಲು ಆಗಿಲ್ಲ. ಮಠದ ಅಭಿವೃದ್ಧಿ ಕಾರ್ಯಗಳು ಆಗಿಲ್ಲ. ಇವರಿಗೆ ಕಟ್ಟಡಕ್ಕೆ ಮಾತ್ರ ಮಠದ ಜಾಗ ಕೊಡಬೇಕಾ ಅಂತ ಪ್ರಶ್ನೆ ಮಾಡಿದ್ರು. ನಂತರ ಲಕ್ಷ್ಮಣ್ ಕಾಳಿ ಮಾತನಾಡಿ, ಬುದ್ಧ ಬಸವ ಅಂಬೇಡ್ಕರ್ ಭವನ ನಿರ್ಮಾಣದ ಬಗ್ಗೆ ಮಾತನಾಡುವ ಹೋರಾಟಗಾರರು ಈಗ ಪಟ್ಟಣದಲ್ಲಿ ನಿರ್ಮಾಣ ಹಂತದಲ್ಲಿ ಇರುವ ಬುದ್ಧ ಬಸವ ಅಂಬೇಡ್ಕರ್ ಭವನದ ಕಳಪೆ ಕಾಮಗಾರಿಯ ಬಗ್ಗೆ ಮಾತನಾಡಲಿ. ಬುದ್ಧ ಬಸವ ಅಂಬೇಡ್ಕರ್ ಭವನದ ವಿರೋಧ ಮಾಡ್ತಾ ಇದ್ದಾರೆ ಎಂದು ಸುಳ್ಳು ಹೇಳಿಕೊಂಡು ಮನೆ ಹೊಕ್ಕುತ್ತವೆ ಎಂದು ಹೇಳಿಕೆ ನೀಡುವುದು ದಬ್ಬಾಳಿಕೆ ಪರಮಾವಧಿಯಾಗಿದೆ ಎಂದಿದ್ದಾರೆ. ನಾನು ಇವತ್ತು ಆಡಳಿತ ವಿರುದ್ಧ ಖಂಡನೆ ಮಾಡಕ್ಕೆ ಬಂದಿರೋದು ಒಬ್ಬ ಸಾಮಾನ್ಯ ಭಕ್ತನಾಗಿ ಇವತ್ತು ಖಂಡನೆ ಮಾಡ್ತೇನೆ. ಇವತ್ತು ನೀವು ಮೊನ್ನೆ ನೋಡಿರ್ಬೋದು, ಒಂದು ಬ್ಯಾನರ್ ಕಟ್ಟಿದ್ರ, ಒಂದು ಪತ್ರಿಕಾ ಒಂದು ವರದಿಯನ್ನು ಕೊಟ್ರ, ಪ್ರೆಸ್ ಮೀಟ್ ಮಾಡಿದ್ರ, 11 ಮಂದಿ ಮೇಲೆ ನೋಡಿಸ್ಬಿಟ್ಟು ಇಲ್ಲಿ ನೋಟಿಸ್ 11 ಮಂದಿ ಜನರ ಮೇಲೆ ನೋಟಿಸ್ ಕೊಟ್ಟರು. ಏನು ನೋಟಿಸ್ ಅಂದ್ರೆ ನೀವು ಶಾಂತಿ ಭಂಗ ಮಾಡ್ತೀರಿ ಅಂತ. ಇವತ್ತು ನಾವು ಇಲ್ಲಿ ಪತ್ರಿಕಾ ಮಾಧ್ಯಮದ ನೇತೃತ್ವದಲ್ಲಿ ಬಂದಿದ್ವಿ. ನ್ಯಾಯನ ಏನು ಅನ್ಯಾಯ ಆಗುತ್ತಾ ಸಮಾಜಕ್ಕೆ ತಿಳಿಸ್ರಂತೇಳಿ ನಾವು ಬಂದಿದ್ವಿ. ಇದು ಶಾಂತಿ ಭಂಗ ಮಾಡಲ್ಲ. ನೀವು ಶಾಂತಿ ಭಂಗ ಮಾಡ್ತೀರಿ ಅಂತೇಳಿ ನೀವು 200 ರೂಪಾಯಿ ಬಾಂಡ್ ಮೇಲೆ ಬರೆದು 2 ಲಕ್ಷ ಬಾಂಡ್ ಮೇಲೆ ಬರ್ಕೊಡ್ಬೇಕು. ಆಲ್ರೆಡಿ ಗುದ್ದೆಪ್ಪನ ಮಠದಾಗಿರ್ತಕ್ಕಂಥ ಎಲ್ಲ ಜಂಗಮರು ಇವತ್ತಿನ ಏನು ಆಡಳಿತ ನಡೆಸ್ತಕ್ಕಂಥ ಶಾಸಕರ ಏನು ಅಧಿಕಾರದ ಏನು ಇದಕ್ಕೆ ಅವರೆಲ್ಲ ಜಂಗಮರು ಎಲ್ಲರೂ ಅಲ್ಲಿ ವಾಸ ಮಾಡ್ತಕ್ಕಂಥವ್ರು ಕಣ್ಣೀರಿನಲ್ಲಿ ಜೀವನ ನಡೆಸ್ತಾ ಇದ್ದಾರೆ. ಇವತ್ತು ಯಾವ್ದಾರು ಒಂದು ನೋಟಿಸು ಪೊಲೀಸರು ಬಂದ್ರೆ ಅವರೆಲ್ಲರೂ ಮನೆ ಬಿಟ್ಟು ಹೋಗೋ ಪರಿಸ್ಥಿತಿ ಐತಿ ಇಲ್ಲಿ ವಾತಾವರಣ. ನಾಯಕರಾದವ್ರು ಹೆಂಗೆ, ಒಬ್ಬ ಶಾಸಕರಾದವರು ನಾಯಕರಾದವರು ಅವ್ರ ಕಷ್ಟಗಳನ್ನು ಆಲಿಸ್ಬೇಕು. ಅಧಿಕಾರ ಹಿಡ್ಕೊಂಡು ಅವ್ರ ಮೇಲೆ ದೌರ್ಜನ್ಯ ಮಾಡಿ ಅವ್ರ ಮೇಲೆ ಕೇಸ್ ಹಾಕಿ ಅವ್ರ ಮೇಲೆ ಬಲಾತ್ಕಾರ ಮಾಡೋದಲ್ಲ. ಹಿಂದೆ ಹಾಲಪ್ಪಾಚಾರ್ ಅವರು MLC ಇದ್ದಾಗ ಅದೇ ಅಮಾಲ್ ಸಂಘನ ಕ್ರೀಡಾಂಗಣ ಮಾಡಿದ್ರು. ಇಡೀ ಅಮಾಲ್ ಸಂಘ ನನ್ನ ಕರ್ಕೊಂಡ ಹಾಲಪ್ಪಾಚಾರದಲ್ಲಿ ಹೋದಾಗ, ಸರ್ ಬಡವರಿಗೆ ಅಂತೇಳಿ ಅಮಾಲ್ ಸಂಘನ ನಿವೇಶನ ಕೊಟ್ಟದ್ದಿ, ದಯವಿಟ್ಟು ಅದನ್ನು ಕ್ರೀಡಾಂಗಣ ಮಾಡಬೇಡಿ ಸರ್ ಅಂತ ಹೇಳಿದ್ರೆ DC ಅವ್ರನ್ನ 10 ತಾಸಿನ ಕರೆಸಿ ಆ ಆರ್ಡರನ್ನು ಕ್ಯಾನ್ಸಲ್ ಮಾಡಿ ಇವತ್ತು ಅಮಲ್ಗೆ ಕೊಟ್ಟರು. ಅವರು ನಾಯಕರು ಅಂತ ಶಾಸಕರಾದವರು ಎಲ್ಲ ಜನರನ್ನ ಕಷ್ಟ ಸುಖಗಳನ್ನು ಕೇಳಿಸ್ಬೇಕು, ಸ್ಪಂದಿಸ್ಬೇಕು. ಇವತ್ತು ಅಲ್ಲಿ ಜಮೀನನ್ನು ಎಷ್ಟು ಸರ್ಕಾರಿ ಕೆಲಸ ಕೊಟ್ಟರು ಸ್ವಾಮಿಗಳು, ಆ ಮಠದ ಆಸ್ತಿ ಎಷ್ಟು ಕೊಟ್ಟರು. ಈಗ ಇವತ್ತು ಬೇಡ ಅನ್ನಕತ್ತಾರ, ಬಿಟ್ರೆ ಆಯ್ತು. ನಮ್ಮ ಸರ್ಕಾರದಲ್ಲಿ ದುಡ್ಡಿಗೆ ಏನು ಕೊರತೆ ಇಲ್ಲ, ಏನಿಲ್ಲ ಅಂತಾರೆ. ಒಂದು 20 ಎಕರೆ ಖರೀದಿ ಮಾಡಿದ್ರೆ ಏನಾಗುತ್ತೆ? ಇವತ್ತು ಅಲ್ಲಿ ಮಾಡಿದ್ರೆ ಜನರಿಗೆ ಹೋಗೋಕ್ಕೆ ಬರೋಕ್ಕೆ ಎಷ್ಟು ಅನಾನುಕೂಲ ಆಗುತ್ತೆ. ಅಲ್ಲಿ
ಕೋರ್ಟು ಕಚೇರಿ ಮಾಡಿದಾರೆ, ಹೆಣ್ಮಕ್ಳು ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಇಲ್ಲೇ ಒಂದು ತಾಲೂಕು ಕಚೇರಿ ಮಾಡ್ಯಾರ, ಈ ಬಿಲ್ಡಿಂಗ್ ಇಲ್ಲ ಕಾರಣಕ್ಕೆ ಹೆಣ್ಮಕ್ಳು ಇಲ್ಲಿಂದ ನಡ್ಕೊಂಡು ಹೋಗ್ತಾರೆ. ಅಂಥವು ಅರ್ಥ ಮಾಡ್ಕೊಂಡು ಜನರಿಗೆ ಅನುಕೂಲ ಆಗಂತಲ್ಲಿ ಮಾಡಿದ್ರು. ಇಲ್ಲಿಂದ ಕಾಲಪ್ಪ ಆಚಾರ 9 ಎಕರೆನ ಇಲ್ಲಿ ಸರ್ಕಾರದ ಕಟ್ಟಡಕ್ಕಂತನದ್ದು ಮುಂದಿನ ಮಾಡಿಸ್ಯಾರ. 19 ಎಕರೆ ಭೂ ಸ್ವಾಧೀನ ಮಾಡಿಸ್ಕೊಂಡಾರ. ಅದರ ಸೇರ್ಸ್ ಕಟ್ಟಿಬಿಟ್ಟಿದ್ರಿ ಇವತ್ತು. ಸರ್ಕಾರಕ್ಕೆ ಅದರ ಸೇರ್ಸನ್ನ ಇಷ್ಟು ಪರ್ಸೆಂಟ್ ಇದ್ದಿದ್ದು ಅದನ್ನು ಕಟ್ಟಿಬಿಟ್ಟಿದ್ರೆ ಇವತ್ತು ಅದು ಸರ್ಕಾರದ ಆಸ್ತಿ ಹಾಕಿತ್ತಲ್ಲ, ಇಡೀ ಎಲ್ಲ ತಾಲೂಕಿನ ಜನ ರೋಡಿಗೆ ಹೋಗಿ ಬರ್ತಿದ್ರು. ಎಲ್ಲ ಬಸ್ಸಿನ ಅನುಕೂಲ ಐತಿ, ಎಲ್ಲ ಐತಿ. ಅದನ್ನು ಮಾಡ್ಬೇಕು. ಅದನ್ನು ಕೊಟ್ಟು ಅಲ್ಲೇ ಮಾಡೋದು ಅನ್ನೋದು ಏನದು? ಇವತ್ತು ಅದು ಕೋರ್ಟ್ನೆಲ್ಲ ಐತಿ. ಸಂವಿಧಾನನ ಉಳಿಸ್ಬೇಕು, ಸಂವಿಧಾನ ಬೆಳೆಸ್ಬೇಕು ಅಂತೇಳಿ ಇದನ್ನು ಬುಕ್ ಹಿಡ್ಕೊಂಡು ಹೇಳ್ತಾರೆ. ಸಂವಿಧಾನ ಉಳಿಸೋದಿಲ್ಲ, ಅಮಾಯಕರ ಮೇಲೆ ಕೇಸ್ ಹಾಕೋದು ಸಂವಿಧಾನ ಉಳಿಸೋದು. ಬಡವರ ಜನರ ಮೇಲೆ 70-80 ವರ್ಷದಾಗ ವಯಸ್ಸಾದ್ರ ಮೇಲೆ ಕೇಸ್ ಹಾಕೋದು ಸಂವಿಧಾನ ಉಳಿಸೋದು. ಇದನ್ನ ಯಾಕೆ ಉದ್ಯಮ ಮಾಡುವ ಎಲ್ಲ ಜನರನ್ನು ಕರೆಸಿ ಶಾಸಕರಾದ ಕುಂದರಿಸಿ ಕೇಳಬಾರ್ದಲ್ಲ, ಏನು ಸಮಸ್ಯೆ ನಿಮ್ಗೆ, ಇಲ್ಲಿ ಮಾಡಿದ್ರೆ ಏನು ತೊಂದರೆ ಆಗುತ್ತಾ, ನಿಮಗೇನು ತೊಂದರೆ ಆಗುತ್ತಾ, ಸರ್ಕಾರಕ್ಕೊಂದು ಒಳ್ಳೆ ಕೆಲಸ ಆಗುತ್ತಂತ ಅವ್ರನ್ನ ಯಾಕೆ ಕರೆಸಿ ಕೇಳಬಾರ್ದು? ಯಾರೋ ಒಬ್ರು ಏನರ ಪಾಪ ಅವ್ರ ಆಸ್ತಿ ಹೋಗುತ್ತಾ ಏನಾಗುತ್ತಂತ ಕೇಳಿದಾಗ ಜನ PSI ಕಳಿಸಿ ಕೇಸ್ ಹಾಕ್ತಿದ್ರು. ಯಾಕೆ ಯಾರಿಗೆ ಕಾಯ್ದೆ ಕಾನೂನು ಯಾರಿಗೆ ನ್ಯಾಯ ಏನು ಗೊತ್ತಾಗಿಲ್ಲ. ಇದು ಭಾಳ ಜನ ನಡೆಯಲ್ಲ. ಇದನ್ನು ಭಾಳ ಸಹಿಸ್ಕೊಂಡು ಎಲ್ಲರೂ ಕುಂತ್ಬಿಟ್ಟಿವಿ. ನಿಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರರೆಲ್ಲ ನಾನು ವಿನಂತಿ ಮಾಡ್ಕೊಂತೀನಿ, ಇದು ಭಾಳ ಜನ ನಡೆಯಲ್ಲ. ಇದನ್ನು ಬೀದಿಗೆ ಬರ್ತೀವಿ, ಬೀದಿಗೆ ಬರ್ತೀವಿ, ಇದನ್ನು ಸುಮ್ಮನೆ ಅಲ್ಲಿಗೆ ಬಿಡಲ್ಲ. ಅದಕ್ಕೆ ಅವ್ರ ಆಶೆ ಏನು? 100 ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ ಅದೇ ಆಲ್ರೆಡಿ ಎಲ್ಲ ಜಮೀನು ಹೋಗ್ಬಿಟ್ಟೈತಿ, ಸರ್ಕಾರಕ್ಕೆ ಹೋಗ್ಬಿಟ್ಟೈತಿ. ಇನ್ನು ಉಳಿದಿರೋ ಸ್ವಲ್ಪ ಆಸ್ತಿ ಐತಿ. ಅದನ್ನು ನಾಳೆ ಜನಸಂಖ್ಯೆ ಇವತ್ತು 1 ಲಕ್ಷ ಜನ ಬರ್ತಾರೆ. ಒಂದು ತೇರಿನ ದಿನ ಲಕ್ಷಾಂತರ ಜನ ಬರ್ತಾರೆ. ಪ್ರತಿ ವರ್ಷ ಜನಸಂಖ್ಯೆ ಜಾಸ್ತಿ ಆಗುತ್ತೆ. ಅದಕ್ಕೆ ಭಕ್ತರಿಗೆ ಸಲುವಾಗಿ ಜಮೀನು ಉಳಿಲಿ ಅಂತೇಳಿ ಇವತ್ತು ಸ್ವಾಮಿಗಳ ಅಂಗಲಾಯಿಸ್ಯಾರ. ಅಲ್ಲಿ ಒಂದು CC ಕ್ಯಾಮ್ರಾ ಕೊಡ್ಸ್ಯಾರ. ಇದು ಏನು ಭಯೋತ್ಪಾದಕರ ತಾಣ ಏನನ್ನಂಗೆ ಆಗ್ಬಿಡುತ್ತೆ. CC ಕ್ಯಾಮ್ರಾ ಕೊಡ್ಸ್ಯಾರ. ಅಲ್ಲಿ ಏನೋ ಏನು ಅನೈತಿಕ ಚಟುವಟಿಕೆಗಳು ನಡೆಸ್ತಾ ಬಂದ ಗತಿ ಅಲ್ಲಿ ಜನ ಭಯಭೀತರು ಆಗ್ಬಿಟ್ರೆ ಎಲ್ಲ. ಅಂಥ ಒಂದು ಆಡಳಿತ ಮಾಡಿದಂಥವ್ರು ಭಾಳ ಜನ ನಡೆಯಲ್ಲ. ಇವತ್ತು ಅಧಿಕಾರ ಇರ್ಬೋದು. ಮೊನ್ನೆ ಪ್ರತಿಭಟನೆ ಮಾಡ್ಯಾರ ಕುಗ್ನೂರಾಗ ಸರ್ಕಲಲ್ಲಿ ಮಾಮಾಯ ಮೆಡಿಕಲ್ ಸ್ಟೋರ್ ಮುಂದೆ ಟೈರ್ಗೆ ಬೆಂಕಿ ಹಚ್ಚಾರ. ಇಲ್ರಿ ವಯಸ್ಸಾದವ್ರು ಮೆಡಿಕಲ್ ಸ್ಟೋರ್ಗೆ ಅದಕ್ಕೆ ಬರ್ತಾರ, ಸ್ವಲ್ಪ ಇನ್ನೊಂದು ಸ್ವಲ್ಪ ದೂರ ಹಚ್ಚಿದ್ರ ಇಲ್ಲಿ ಭಯ ಮಾಡ್ತೀಯಾ, ದುಡ್ಕಂತಿದ್ದೀಯಾ ಮಗನ, ಹಿಂಗೆ ದವ್ಯಾಚಾರ ಶಬ್ದಗಳಿಂದ ಆ ಹುಡುಗನ ನಿಂತ್ಯಾರ. ಇದು ಭಾಳ ದಿನ ನಾವು ಅಧಿಕಾರ ನಡೆಸಿವಿ. 3 ಖಾತೆಗಳನ್ನು ನಿಭಾಯಿಸ್ಯಾರ ಸನ್ಮಾನ್ಯ ಹಾಲಪ್ಪಾಚಾರ್ಯರು. ತಾಲೂಕಿನಲ್ಲಿ ಒಂದಾದ್ರೂ ಕೇಸ್ ಎಲ್ಲರ ಯಾರ ಜನರ ಮೇಲಾರ ಒಂದಾದ್ರೂ ನಾವು ಅವ್ರ ಕಾರ್ಯಕರ್ತರು ಯಾರ ಮೇಲೆ ಒಂದರ ಬಲಾತ್ಕಾರ. ನಾನು ಅಲ್ಲಿ ತಾಲೂಕಾಧ್ಯಕ್ಷನ ಕೆಲಸ ಮಾಡೀನಿ. ನನ್ನ ಯಾರು ಒಂದು ತಾಲೂಕಿನಾಗೆ ಯಾರ ನಾನೊಬ್ಬ ಸಣ್ಣ ಭಕ್ತನಾಗಿ ತಮ್ಮಲ್ಲಿ ಒಂದು ವಿನಂತಿ ಹೇಳ್ಕೊಂಡ. ನಾನು ಯಾವ ರಾಜಕೀಯ ಪಕ್ಷದಲ್ಲಿ ಮಾತಾಡೋದು, ಯಾವುದೇ ರಾಜಕೀಯ ಪಕ್ಷದಲ್ಲಿ ತಾವು MLA MP ಆಗಬೇಕಾದ್ರೆ ಭಗವಂತನ ಸನ್ನಿಧಿಗೆ ಹೋಗಿ ಪ್ರಪ್ರಥಮವಾಗಿ ತಮ್ಮ ನಾಮಿನೇಷನ್ ಪತ್ರ ಇಟ್ಟು ಇವತ್ತು ಮುಂದೆ ಪ್ರಚಾರಕ್ಕೆ ಹೋಗೋಣ. ಯಾವುದೇ ಪಕ್ಷ ಇರಲಿ, ಅಂಥ ಪರಿಸ್ಥಿತಿ ಇದ್ದಾಗ ನಮಗೆ ಅಧಿಕಾರ ಬೇಕಾದಾಗ ದೇವರು ಬೇಕಾಗಿತ್ತು. ಯಾವುದೇ ಪಕ್ಷ ಇರಲಿ ಅಂತ ಇವತ್ತು ನಾವೇನು ದೈವಕ್ಕೆ ಬೆಲೆ ಕೊಟ್ಟು ನಮ್ಗೆ ಅಧಿಕಾರ ಬೇಕಂತ ಬೇಡುವ ಸ್ಥಳವನ್ನು ಇವತ್ತು ಆಳುವ ಯಾವುದೇ MLA ಇರಲಿ MP ಇರಲಿ, ನಮಗೆ ಅಧಿಕಾರ ಬೇಕಾದಾಗ ದೇವರು ನೆನೆಯುವುದು. ಇಂಥವೇನಾದ್ರು ಬಂದಾಗ ಆ ಭಗವಂತನ ಗಡಿ ನಿಂತ್ಕೊಳ್ಳೋದು. ಇವ್ರು ಯಾಕೆ ಅಲ್ಲಿ ಅಭಿವೃದ್ಧಿ ಮಾಡಬಾರ್ದು? ಲಕ್ಷಾಂತರ ಭಕ್ತರಲ್ಲಿ ಇವತ್ತು ಬುದ್ಧಪೂರ್ಣಿಮಾ ಜಾತ್ರೆಗೆ ಸಣ್ಣ ಮಕ್ಕಳಿಂದ ಹಿಡಿದು 100 ವರ್ಷದ ಒಬ್ಬ ಭಕ್ತಾದಿಗಳು ಅಲ್ಲಿ ಹೋಗಬೇಕಾದ್ರೆ ಸರಿಯಾದ ಒಂದು ವ್ಯವಸ್ಥೆ ಇಲ್ಲ. ಇಲ್ಲಿ ಆ ದೇವಸ್ಥಾನಕ್ಕೆ ಮಠದ ಭಕ್ತರಿಂದ ಜಗತ್ ಕಾಣಿಕೆ ದುಡ್ಡು ಬರುತ್ತೆ. ಅಲ್ಲಿ ಒಂದು ಸರಿಯಾಗಿ ಒಂದು ಶೌಚಾಲಯ ವ್ಯವಸ್ಥೆ ಇಲ್ಲ. ಯಾರಾದ್ರೂ ಮುಗಿಯಲಿಕ್ಕೆ ಕುದುರೋಕ್ಕೊಂದು ವ್ಯವಸ್ಥೆ ಇಲ್ಲ. ಅಲ್ಲಿ ಮೂಲಭೂತ ಸೌಕರ್ಯ ಯಾಕೆ ಈ ಸರ್ಕಾರ ಅಲ್ಲಿ ಆ ಬುದ್ಧಪ್ಪನ ಅಜ್ಜನ ಸುತ್ತಮುತ್ತಲು ಇರ್ತಕ್ಕಂಥ ಜಾಗೆಯನ್ನು ತಾವು ತಮ್ಮ ಒಂದು ನಂಬಿಕೆ ಮುಖಾಂತರ ಅದನ್ನು ಅಭಿವೃದ್ಧಿ ಯಾಕೆ ಮಾಡಬಹುದು? ಬರೀ ಯಾವುದೇ ಕ್ರೀಡಾಂಗಣ ಇರ್ಬೋದು, ಬುದ್ಧ ಬಸವ ಅಂಬೇಡ್ಕರ್ ಭವನ ಇರ್ಬೋದು, ಕಟ್ಲಿ, ಅದು ಬಹಳ ಸ್ವಾಗತಾರ್ಹ. ಆದರೆ ಅದು ಅಲ್ಪ ಸ್ವಲ್ಪ ಉಳಿದಂಥ ಜಾಗವನ್ನು ಬಿಟ್ಟು ಉಳಿದ ಕಡೆ ಯಾಕೆ ಮಾಡಬಹುದು? ಬಂದಂಥ ಭಕ್ತಾದಿಗಳಿಗೆ ಜಾಗ ಸಾಲಲ್ಲ. ಇವತ್ತು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ನಾವು ಸಣ್ಣ ಇದ್ದಾಗ
ನಮ್ಮ ಅಜ್ಜ ನಮ್ಮ ಅಪ್ಪ ಅವ್ರು ಹೇಳ್ತಿದ್ರು, ನಮ್ಮಮ್ಮ ಗುದ್ದೇಶ್ವರ ಅಜ್ಜ ಕೂರ್ಗಿಲೆ ಹುಂಚಿಗಿಡ ಬಿತ್ತಿದ್ದ. ಇವತ್ತು ನಿಮ್ಗೆ ಹುಂಚಿಗಿಡ ಕಾಣುವಪ್ಪ, ಅದನ್ನ ಇತಿಹಾಸ ನಿಮ್ಗೆ ಏನು ಗೊತ್ತೈತೆ ಅಂತ ಕೇಳ್ತಾರೆ. ಎಲ್ಲದ ಹುಂಚಿಗಿಡ? ದೈವ ಯಾರು ನೀವು ರಕ್ಷಣೆ ಮಾಡಬಾರ್ದು? ನಮಗೆ ಬೇಕಾದ್ರೆ ನಾವು ಕೈ ಮುಗಿತೀವಿ, ನಮ್ಮ ಹೆಣ್ಣು ಮಕ್ಕಳು ಸುರಾಡು, ನನ್ನ ಮಕ್ಕಳು ಸುರಾಡು, ಮಳೆ ಬೆಳೆ ಕೊಡಪ್ಪ ಅಂತ ಬೆಳಿತೀವಿ. ಅಂತ ಒಂದು ಈ ಮೊದಲು ನವೋದಯ ಶಾಲೆಗೆ 40-48 ಎಕರೆ, ಆಮೇಲೆ KLE ಸ್ಕೂಲ್ಗೆ, ITI ಕಾಲೇಜ್ಗೆ ಹಾಗೂ ಮೊರಾರ್ಜಿ ಶಾಲೆ ಮತ್ತು ನೀರಿನ ಟ್ಯಾಂಕಿಗೆ ಪಾಪ ಗುದ್ದೆಪಡದ ಸ್ವಾಮಿಗಳು ಅವರು ತ್ಯಾಗವನ್ನು ಮಾಡಿದ್ದಾರೆ. ಬೇರೆ ಯಾರೇ ಊರಿನವರಾಗಿದ್ರು ಈ ತ್ಯಾಗವನ್ನು ಮಾಡ್ತಿರ್ಲಿಲ್ಲ. ಅವರು ಆವಾಗಲೇ ಹೋರಾಟವನ್ನು ಮಾಡಿ ಆ ಭೂಮಿಯನ್ನು ಉಳಿಸ್ಕೊತಿದ್ರು ತಮ್ಮ ಊರಿಗಾಗಿ, ಸಾರ್ವಜನಿಕರಿಗಾಗಿ. ಅವರೇನು ಈಗ ತಮಗೆ ಬೇಕು ಅಂತ ಕೇಳ್ತಾ ಇಲ್ಲ. ಇನಾಮ್ ಭೂಮಿ ಮತ್ತು ಸೇವಾದಾರಿ ಕೊಟ್ಟಂಥ ಜಾಗವನ್ನು ಅವರು ತಮ್ಮ ಹೆಸರಿಗೆ ಮಾಡಿ ನಾವು ಸ್ವ ಉಪಯೋಗ ಮಾಡ್ಕೋತೀವಿ, ನಾವು ಮಾರ್ತೀವಿ ಅಥವಾ ನಾವು ಅದನ್ನು ಬಳಸ್ತೀವಿ ಅಂತ ಹೇಳ್ತಾ ಇಲ್ಲ. ಕೇವಲ ಜೀವನೋಪಾಯಕ್ಕಾಗಿ ಉಳುಮೆಯನ್ನು ಮಾಡಿ ಆ ಗುಜ್ಜಪ್ಪ ಮಠದ ರುದ್ರಮುನೀಶ್ವರ ಸ್ವಾಮಿಯ ಸೇವೆಯನ್ನು ಮಾಡ್ತಾ ಇದ್ದೀವಿ. ನಾವು ಆ ದೇವಸ್ಥಾನಕ್ಕೆ ಜಾಗ ಇಲ್ಲ ಅಂತ ಅವ್ರು ಕೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮಠದ ಭಕ್ತರು ಆದ ಸಿದ್ದು ಉಳ್ಳಾಗಡ್ಡಿ, ಮಹೇಶ್ ಕಲ್ಮಠ, ಜಗನ್ನಾಥ ಬೋವಿ, ಬಸವರಾಜ್ ಹಾಳಕೇರಿ, ಕನಕಪ್ಪ ಬ್ಯಾಡರ್, ಕರಿಬಸಯ್ಯ ಬಿನ್ನಾಳ, ಶಿವಕುಮಾರ್ ನಾಗಲಾಪುರ ಮಠ, ಮಹೇಶ್ವರಿ ಸಾವಳಿಕೆ ಮಠ, ಮಂಜುನಾಥ ನಾಡಗೌಡ, ಚಂದ್ರು ಬಗನಾಳ, ಮಧು ಕಲ್ಮನಿ, ವಿನಾಯಕ ಯಾಳಗಿ, ಮಹಂತೇಶ್ ಶೂಗಾರ್, ವಿನಾಯಕ ಸರಗಣಾಚಾರ, ಮಲ್ಲು ಚೌಧರಿ, ಬಾಲರಾಜ್ ಗಾಳಿ, ಶರಣಪ್ಪ ಕಾಳಿ ಮತ್ತಿತರರು ಉಪಸ್ಥಿತರಿದ್ದರು. ಶುಕ್ರವಾರದಂದು ನಮ್ಮ ಹಕ್ಕು ನಮ್ಮ ಭೂಮಿ ಅಜ್ಜನ ಭೂಮಿ ಉಳಿಸಿ ಪಾದಯಾತ್ರೆ, ನಮ್ಮ ಹಕ್ಕು ನಮ್ಮ ಭೂಮಿ ಅಜ್ಜನ ಭೂಮಿ ಉಳಿಸಿ ಎಂಬ ಆಂದೋಲನವನ್ನು ರಾಜ್ಯದ ಹಾಗೂ ಜಿಲ್ಲೆಯ ಅಜ್ಜನ ಭಕ್ತಾದಿಗಳಿಂದ ಆಂದೋಲನ ಹಮ್ಮಿಕೊಂಡಿದ್ದು, ಗುದ್ನೆಪ್ಪನ ಮಠದಿಂದ ಪಟ್ಟಣದ ಶಿರೂರು ವೀರಭದ್ರಪ್ಪ ವೃತ್ತ ತನಕ ಪಾದಯಾತ್ರೆ ಕೈಗೊಂಡು ಮನವಿ ಸಲ್ಲಿಸಲಾಗುತ್ತೆ. ಯಾವುದೇ ತರಹದ ಪ್ರತಿಭಟನೆ ಅಲ್ಲ. ನಮ್ಮ ಹೋರಾಟ ಕೇವಲ ಅಜ್ಜನ ಜಾಗ ಜಾತ್ರೆಗೆ ಸೀಮಿತ ಮಾಡುವುದು ಮಾತ್ರ. ಇದರಲ್ಲಿ ಯಾವುದೇ ಪಕ್ಷ ಭೇದವಿಲ್ಲದೆ ಅಜ್ಜನ ಭಕ್ತಾದಿಗಳಿಗೆ ನ್ಯಾಯ ಒದಗಿಸುವುದಾಗಿದೆ ಅಂತ ಭಕ್ತರು ಹೇಳಿದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.